ಕಳೆದ 5 ವರ್ಷಗಳಿಂದ ಚಂದು ಎಂಬ ವಿಜಯಪುರದ ಯುವತಿ ತನ್ನ ಸ್ನೇಹಿತ ನವೀನನ್ನು ಪ್ರೀತಿಸುತ್ತಿದ್ದು, ಮನೆಯವರು ಪ್ರೀತಿಗೆ ಅಡ್ಡಿಪಡಿಸಿದ ಹಿನ್ನೆಲೆ ನ್ಯಾಯಕ್ಕಾಗಿ ಭಾರತೀಯ ಸಮತಾ ಸೈನಿಕ ದಳ ನಂದಗುಡಿ ಕಚೇರಿಗೆ ಆಗಮಿಸಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಕೊಂಡ್ರಹಳ್ಳಿ ಸಾವಿತ್ರಮ್ಮನವರ ಬಳಿ ಬಂದು ನಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಂಡಾಗ ಯುವತಿ ಹಾಗೂ ಯುವಕನ ಹೇಳಿಕೆಗಳು ಹಾಗೂ ಒಪ್ಪಿಗೆ ಪಡೆದು ಅವರಿಬ್ಬರಿಗೂ ಡಾ ಬಿ.ಆರ್. ಅಂಬೇಡ್ಕರ್ ಹಾಗೂ ಬುದ್ಧರವರ ಭಾವಚಿತ್ರದ ಮುಂದೆ ಮದುವೆಯನ್ನು ಮಾಡಿಸಿ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಂದು ಎಂಬ ಯುವತಿ, ನಾನು ನವೀನ್ ಎಂಬ ಯುವಕನನ್ನ ಕಳೆದ 5 ವರ್ಷಗಳಿಂದ ಪ್ರೀತಿಸುತ್ತಿದ್ದು, ನಮ್ಮ ಪ್ರೀತಿ ವಿಷಯ ಮನೆಯಲ್ಲಿ ತಿಳಿದು ಅಂತರ್ಜಾತಿಯಾದಿರುವ ಕಾರಣ ಮದುವೆಯನ್ನು ನಿರಾಕರಿಸಿ ನನಗೆ ಇಷ್ಟವಿಲ್ಲದ ಮದ್ಯಪಾನ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಮದುವೆ ಮಾಡಲು ನಿಶ್ಚಯಿಸಿದ್ದರು. ಆದರೆ ನಾನು ಆತನೊಂದಿಗೆ ಮದುವೆ ಮಾಡಿಕೊಳ್ಳಲು ಇಚ್ಛೆಯಿಲ್ಲದ ಕಾರಣ ನಾನು ಪ್ರೀತಿಸುತ್ತಿದ್ದ ನವೀನ್ ರವರನ್ನ ಮದುವೆಯಾಗಲು ನ್ಯಾಯಕ್ಕಾಗಿ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದಲ್ಲಿರುವ ಭಾರತೀಯ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷರಾದ ಕೊಂಡ್ರಹಳ್ಳಿ ಸಾವಿತ್ರಮ್ಮನವರ ಬಳಿ ಬಂದು ನನ್ನ ಕಷ್ಟ ಹೇಳಿಕೊಂಡಾಗ ಅವರು ನಮ್ಮಿಬ್ಬರ ಒಪ್ಪಿಗೆ ಮೇರೆಗೆ ಮದುವೆಯನ್ನ ಮಾಡಿಸಿ ನಮಗೆ ಮುಂದಿನ ಜೀವನ ನಡೆಸಲು ದಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಅವರ ಸಂಘಟನೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನವೀನ್ ಮಿತ್ನಳ್ಳಿ ಎಲ್ವಳ್ಳಿ ನವೀನ್ನ ಮದುವೆ ಆಗಬೇಕು ಅಂತ ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಹಿಂಸೆ ಕೊಟ್ಬಿಟ್ರು. ನಮ್ಮ ಮದುವೆ ಆಗೋದು ಬೇಡ, ಕ್ಯಾಸ್ಟ್ ಬೇರೆ ಅಂತೆಲ್ಲ ತುಂಬ ಹಿಂಸೆ ಕೊಡ್ತಾಯಿದ್ರು. ಮತ್ತು ಇಷ್ಟ ಇಲ್ದಿರೋ ಕಡೆ ಮದುವೆ ಮಾಡಬೇಕು ಅಂತೆಲ್ಲ ನಮ್ಮ ಮಾವನವರು ಎಲ್ಲ ಪ್ಲ್ಯಾನ್ ಮಾಡಿ ಬಲವಂತವಾಗಿ ನನಗೂ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ವಿಜಯಪುರದಿಂದ ಬೇರೆ ಕಡೆಯಲ್ಲೇ ಶಿಫ್ಟ್ ಮಾಡಿಬಿಟ್ಟು ತುಂಬ ಹಿಂಸೆ ಕೊಟ್ಬಿಟ್ಟಿದ್ರು. ಆವಾಗ ಫೋಕ್ಸ್ ಕೇಸು ಆ ಥರ ಎಲ್ಲ ಕೇಸುಗಳೆಲ್ಲ ಆಗಿತ್ತು. ಸ್ಟೇಷನ್ಗೆಲ್ಲ ಹೋಗಿ ಬಂದ್ವಿ. ಅವರು ಇದ್ಕೊಂಡು ಫೋಕ್ಸ್ ಕೇಸಲ್ಲಿ ಹಾಕ್ಬಿಡ್ತೀನಿ ಆ ಥರ ಈ ಥರ ಅಂತ ಭಯ ಬೀಳಿಸಿರು. ಅವಾಗ ನನಗಿನ್ನೂ ಏಜ್ ಆಗಿರಲಿಲ್ಲ, 18+ ಆಗಿರಲಿಲ್ಲ. ಆದ್ದರಿಂದ ನಾನು ಭಯ ಬಿದ್ದು ಅವ್ರ ಮಾತು ಕೇಳಿಕೊಂಡು ಇದ್ದೆ. ಆವಾಗಲೂ ತುಂಬ ಹಿಂಸೆ ಕೊಟ್ಬಿಟ್ರು. ನನಗೆ ಇರೋಕ್ಕಾಗಲಿಲ್ಲ. ಇವಾಗ 18+ ಆಗಿದೆ. ನಾನು ಅವನಿಬ್ಬರು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಬಂದಿದ್ದೀರಿ. ಇದರಿಂದ ಯಾರೂ ಇಲ್ಲ, ನಾವಿಬ್ಬರು ಇಷ್ಟಪಟ್ಟೇ ಬಂದಿದ್ದೀರಿ. ಯಾರೂ ನಮಗೇನು ಹೇಳ್ಕೊಟ್ಟಿಲ್ಲ ಸರ್. ನನ್ನ ಪ್ರಾಣ ಹೋದ್ರೂ ಬಿಡಲ್ಲ ಸರ್. ಅವ್ನು ನಂಬಿ ಬಂದಿದ್ದೀನಿ. ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ನನಗಿದೆ. ಅವ್ರ ಅಪ್ಪ ಅಮ್ಮನೂ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಇರೋದ್ರಿಂದನೇ ನಾನೆಲ್ಲ ವಿಚಾರ ಮಾಡಿಕೊಂಡು ಅವನ ಜೊತೆ ಬರ್ತಿರೋದು. ನಾನು ಬೇರೆ ಮದುವೆ ಮಾಡ್ಕೊಡ್ತೀನಿ ಅಂತೆಲ್ಲ ಪ್ಲ್ಯಾನ್ ಎಲ್ಲ ಇದೆ ಸರ್. ನನಗಿಷ್ಟ ಇಲ್ಲ, ಅದರಿಂದ ನಾನು ಮದುವೆ ಆಗಬೇಕು ಅಂತ ಇಬ್ಬರು ಬಂದಿರೋದು. ನನ್ನ ಹೆಸರು ನವೀನ್ ಅಂತ, ವಿಜಯಪುರ ಹತ್ರ ಮಿತ್ನಳ್ಳಿ. ನಾನು ಅವಳಿಗೆ 7 ವರ್ಷದಿಂದ ಲವ್ ಮಾಡ್ತಿದ್ದೆ. ಅವ್ರ ಮನೆಯವರು ಸ್ವಲ್ಪ ನಂಗೆ ಟಾರ್ಚರ್ ಕೊಡ್ತಾಯಿದ್ರು. ನಾನು ಅವ್ಳಿಗಿನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವಳಿಗೂ ಬಿಡಲ್ಲ. ಅವಳಿಗೆ ಹೇಳಿದ್ಲು, ನನಗೆ ಏನೇನೋ ಹೇಳಿದ್ಲು. ನಾನು ಹಿಂಗೆ ನೀನು ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ ಅಂದಂಗೆ ಕೇಳಿತ್ತು. ನಾನು ಇದು ಮುಂದೆ ಕಾಕ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ಆಗಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ನಾನು ಪ್ರಾಣ ಹೊರತು ನಾನು ಅವಳಿಗೆ ಬಿಡಲ್ಲ. ಅವಳಿಗೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಸರ್. ಸರ್ ನಮ್ಮ ಅಮ್ಮನ ಹೆಂಗೆ ಸಾಕ್ತಾಯಿದ್ದು ಹಂಗೆ ಸಾಕ್ತೀನಿ ಸರ್. ಸರ್ ಅಮೆಝಾನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆಟೋ ಓಡಿಸ್ತೀನಿ, ಟಮಟೆನೂ ಹೊಡಿತೀನಿ ಸರ್. ಟಮಟೆ ಹೊಡಿತೀನಿ, ಆಟೋ ಹೊಡಿತೀನಿ, ಡ್ರೈವಿಂಗ್ ಮಾಡ್ತೀನಿ. 7 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ಮೊದಲು ಕೊಟ್ಟಿದ್ದರು ಸರ್. ಹಿಂಗೆ ನಂಬಿಸಿ ಕತ್ಕೊಯ್ಯೋ ಥರ ಮನೆಗೆ ಕರ್ಸ್ಕೊಂಡು ಮಾತಾಡ್ಬೇಕು ಬಂದು ಕರ್ಸ್ಕೊಂಡ್ಬಿಟ್ಟು ಮಾತಾಡ್ಬೇಕಂತ ಕರ್ಸ್ಕೊಂಡು ಹಂಗೆ ಇಮಿಡಿಯೇಟ್ಲಿ ಪೊಲೀಸವ್ರನ್ನ ಕರ್ಸ್ಬಿಟ್ಟು ಹಿಡ್ಕೊಂಡು ನಾನು ಸ್ಟೇಷನ್ ಹತ್ರ ಕರ್ಕೊಂಡ್ಬಿಟ್ರು. ಅಲ್ಲೇನೋ ಒಂದು 2 ಏಟು ಹೊಡೆದ್ರು. ಹೆಂಗೆ ಹಂಗೆ ಮಾಡ್ತೀಯ, ಪೋಸ್ಟ್ ಕೇಸ್ ಹಾಕ್ಬಿಟ್ಟು ಒಳಕಾಗ್ಬಿಡ್ತೀನಿ ಹಂಗೆಲ್ಲ ಅಂದರು. ನಾನು ಬಿಟ್ಟಿರಲ್ಲ, ಅವ್ಳಿಗೇನು ಬಿಟ್ಕೊಟ್ಟಿಲ್ಲ. ಆಮೇಲೆ ಇದ್ಕೊಂಡು ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಬಿಟ್ಟವ್ರೆ ಸರ್. ನಾನೇ ಇಷ್ಟಪಟ್ಟು ಆಗ್ತಾಯಿದ್ದೆ ಸರ್. ಮಾಡ್ಕೊತೀವಿ ಸರ್. ಇಬ್ಬರು ಇಷ್ಟಪಟ್ಟು ಮದುವೆ ಆದ್ವಿ. ನೀವೇನನ್ನು ದೂರ ಮಾಡೋಣ, ಇಬ್ಬರು ನಾನು ಸತ್ತೋಗ್ಬಿಡ್ತೀನಿ, ಅವಳಿಗೆ ಇಲ್ದಿದ್ದು ನಾನಿರಲ್ಲ ಅಂತ ಹೇಳ್ತೀವಿ ಸರ್. ಬಳಿಕ ಭಾರತೀಯ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಕೊಂಡ್ರಹಳ್ಳಿ ಸಾವಿತ್ರಮ್ಮನವರು ಮಾತನಾಡಿ, ಚಂದು ಎಂಬ ಯುವತಿ ನಮಗೆ ಮನೆಯಲ್ಲಿ ತೊಂದರೆ ಕೊಡುತ್ತಿದ್ದವು. ನನ್ನ ಮದುವೆಗೆ ತುಂಬಾ ಅನ್ಯಾಯ ಮಾಡುತ್ತಿದ್ದಾರೆ. ದಯಮಾಡಿ ನಿಮ್ಮ ಸಂಘಟನೆಯ ಮುಖಾಂತರ ನಮಗೆ ನ್ಯಾಯ ದೊರಕಿಸಿಕೊಟ್ಟು ನಾನು ಪ್ರೀತಿಸುತ್ತಿದ್ದ ನವೀನ್ ರವರ ಜೊತೆ ಮದುವೆ ಮಾಡಿಸಬೇಕೆಂದು ಮನವಿ ಮಾಡಿಕೊಂಡರು. ಅದರಂತೆ ನಾವು ಮತ್ತು ನಮ್ಮ ಸಂಘಟನೆಯವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯಸಮ್ಮತವಾಗಿ ಕಾನೂನು ರೀತಿಯಲ್ಲಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಅವರ ಮುಂದಿನ ಜೀವನಕ್ಕೆ ನಮ್ಮ ಸಂಘಟನೆ ಮುಖಾಂತರ ದಾರಿ ತೋರಿಸಿದ್ದೇವೆ ಎಂದು ತಿಳಿಸಿದರು. ನಮ್ಮದು ಭಾರತೀಯ ಸಮತಾ ಸೈನಿಕ ದಳ BSST ಅಂತ ರಾಜ್ಯಾಧ್ಯಕ್ಷ ಸಾವಿತ್ರಮ್ಮ ಅಂತ ಮಾತಾಡ್ತಾ ಇದ್ದೀನಿ. ನಮಗೆ ಈಗ ಒಂದು ಹೆಣ್ಮಗು ನಮಗೆ
ಮೇಡಮ್ ನನಗೆ ತುಂಬ ಮನೆ ಕಡೆಯಿಂದ ಹಿಂಸೆ ಆಗ್ತಾ ಇದೆ, ನನಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಅಂತ ಕೇಳ್ಕೊಂಬಂದರು, ನ್ಯಾಯ ಕೊಡಿ ಅಂತ. ಅದಕ್ಕೇನಮ್ಮ ಅಂತ ಹೇಳೋದನ್ನು ನಾನು ಒಬ್ಬ ಹುಡುಗನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ 5 ವರ್ಷದಿಂದ. ಈಗ ನಮ್ಮ ಮನೆ ಕಡೆಯಿಂದ ತೊಂದರೆ ಆಗ್ತಾ ಇದೆ, ನಮಗೆ ನ್ಯಾಯ ಕೊಡಲೇಬೇಕು, ನೀವು ನಮಗೆ ಮದುವೆ ಮಾಡಿಸ್ಲೇಬೇಕು ಆಫೀಸಲ್ಲಿ ಅಂತಂದ್ಬಿಟ್ಟು ಅವರು ಆಫೀಸ್ ಗಂಟ ಬಂದರು. ಅಲ್ಲಿ ಈಗ ನಾವು ಹುಡುಗಿನ ಇಬ್ಬರನ್ನೂ ವಿಚಾರಣೆ ಮಾಡಿ ಮತ್ತು ಈಗ ನೀನು ಹುಡುಗಿನ ಮದುವೆ ಮಾಡಿಕೊಟ್ರೆ ಚೆನ್ನಾಗಿ ನೋಡ್ಕೊತೀನಪ್ಪ ಅಂತ ಹೇಳಿದ್ವಿ. ಅವರು ಮೇಡಮ್ ನಾನು 5 ವರ್ಷದಿಂದ ನಾನು ಇಷ್ಟಪಡ್ತಾ ಇದ್ದೀನಿ, ನಾನು ಹುಡುಗಿ ಜೊತೆಲಿ ಮದುವೆ ಆಗಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅನ್ನೋ ಮಾತು ಹುಡುಗನ ಕಡೆಯಿಂದನೂ ಇದೆ. ಅದಕ್ಕಾಗಿ ಈಗ ನಮ್ಮ ಆಫೀಸಲ್ಲಿ ಹುಡುಗನಿಬ್ಬರಿಗೂ ಸೇರಿ ಮದುವೆ ಮಾಡ್ತಾ ಇದ್ದೀವಿ. ಏನು ವಿಜಯಪುರ ಟೌನ್ನ ಹುಡುಗಿಯಾದಂಥ ಚಂದು ಅಂತ, ಅದೇ ರೀತಿಯಾಗಿ ನವೀನ್ ಅಂತ ವಿಜಯಪುರ ದೇವನಹಳ್ಳಿ ತಾಲೂಕು ವಿಜಯಪುರದವರು ಏನು ಈ ದಿನ ಭಾರತೀಯ ಸಮತಾ ಸೈನಿಕ ದಳ ಕಚೇರಿಗೆ ಆಗಮಿಸಿ ಏನು ಈ ಚಂದು ಅನ್ನೋರು ಆಮೇಲೆ ಚಂದನ್ ಅಲ್ವಾ ನವೀನ್ ಅನ್ನೋ ಹುಡುಗರು ಈ ಸಂಘಟನೆ ಕಚೇರಿಗೆ ಆಗಮಿಸಿ ಇಬ್ಬರಿಗೂ ಮೇಜರ್ ಆಗಿದೆ. ಇಬ್ಬರಿಗೂ ಕೂಡ 18 ವರ್ಷ, ಹುಡುಗಿ ಕೂಡ ದಾಟಿದೆ. ಆಮೇಲೆ ಅವ್ಳಿಗೆ ಕೂಡ 21 ವರ್ಷ ಗಂಟ ಆಗಿದೆ. ಹಾಗಾಗಿ ಮದುವೆ ಮಾಡಬೇಕು ಅನ್ನೋ ಇಬ್ಬರು ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಾಯಿದ್ರಂತೆ. ಅದೇ ರೀತಿಯಾಗಿ ಕುವೆಂಪುರವರ ಮಂತ್ರ ಮಾಂಗಲ್ಯದಂತೆ ಅದೇ ರೀತಿ ಬಸವಣ್ಣವರ ಆಶಯ ಏನಿತ್ತು ಅಂತರ್ಜಾತಿ ವಿವಾಹ ಅನ್ನೋದು, ಅದರ ಆಶಯದಂತೆ ಬಾಬಾ ಸಾಹೇಬರು ಆದಂಥ ಅಂತರ್ಜಾತಿ ವಿವಾಹ ಕೂಡ ಅದೇ ರೀತಿಯಾಗಿ ಇವತ್ತು ಭಾರತೀಯ ಸಮತಾ ಸೈನಿಕ ದಳ ಕಚೇರಿಯಲ್ಲಿ ಇಬ್ಬರಿಗೂ ಕೂಡ ಬಾಬಾ ಸಾಹೇಬರು ಹಾಗೂ ಭಗವಾನ್ ಬುದ್ಧರ ಅವರೊಂದು ಆಶೀರ್ವಾದದ ಮೂಲಕವಾಗಿ ಇವತ್ತು ಅವರಿಬ್ಬರಿಗೂ ಕೂಡ ಸರಳವಾಗಿ ವಿವಾಹ ಮಾಡಿಕೊಟ್ಟಿದ್ದಾರೆ. BSST ರಾಜ್ಯಾಧ್ಯಕ್ಷರಾದಂಥ ಸಾವಿತ್ರಕ್ಕನವರು, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ನಮ್ಮ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ಇದು ಮಾಡೋದಕ್ಕೆ ಆಹ್ವಾನ ಕೊಟ್ಟಂಥ ಸಾವಿತ್ರಕ್ಕ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಸದಾಕಾಲ 100 ವರ್ಷ ಚೆನ್ನಾಗಿರಲಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ರ ಆಶೀರ್ವಾದ ಹಾಗೂ ಭಗವಾನ್ ಬುದ್ಧರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಈ ಒಂದು ಮಾತು ನಾನು ಮುಗಿಸ್ತಾ ಇದ್ದೀನಿ. ಒಟ್ಟಾರೆ 5 ವರ್ಷಗಳಿಂದ ಪ್ರೀತಿಯಲ್ಲಿ ಇದ್ದು ಮದುವೆಯಾಗದೆ ಸಮಸ್ಯೆಗೆ ಸಿಲುಕಿದ್ದ ಜೋಡಿಗಳನ್ನ ಒಂದು ಮಾಡಿಸಿದ ಭಾರತೀಯ ಸಂತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ನೊಂದವರ ಪರವಾಗಿ, ಬಡವರ ಪರವಾಗಿ, ನ್ಯಾಯದ ಪರವಾಗಿ ಕೆಲಸ ಮಾಡಲಿ ಎಂದು ನಾವು ಹಾರೈಸುತ್ತೀವಿ.